ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸರ್ಕಾರಿ ಸಮಾರಂಭವೊಂದರಲ್ಲಿ ಮಹಿಳಾ ವೈದ್ಯರ ನೇಮಕಾತಿ ಪತ್ರವನ್ನು ಸ್ವೀಕರಿಸುವಾಗ ಅವರ ಒಪ್ಪಿಗೆ ಇಲ್ಲದೆ ಅವರ ಹಿಜಾಬ್ ಹಾಕಿದ ಘಟನೆಗೆ ಅಲ್ಪಸಂಖ್ಯಾತ ಮಹಿಳಾ ಸಂಘಟನೆಯು ಖಂಡಿಸಿ ಜಿಲ್ಲೆಯಲ್ಲಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಿಹಾರ ಮುಖ್ಯಮಂತ್ರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಹಲವು ದಿನಗಳಿಂದ ಬಿಜೆಪಿ ಸರ್ಕಾರವು ಮಹಿಳೆಯರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಗಳು ಮಾಡುತ್ತಿದ್ದು, ಕಳೆದೆರಡು ದಿನಗಳ ಹಿಂದೆ ಬಿಹಾರದ ಸಿಎಂ ಅವರು ಮಹಿಳೆಯೊಬ್ಬರ ಹಿಜಾಬ್ ಎಳೆಯುವ ಕೆಲಸ ಮಾಡಿದ್ದಾರೆ. ಈ ಕೆಲಸ ಸಂವಿಧಾನದ ವಿರುದ್ಧ ಮಾಡಿದ ಕೆಲಸ ಆಗಿದೆ. ಇಂತಹ ಕೆಲಸಗಳು ಮಾಡುವುದು ಒಳ್ಳೆಯ ಕೆಲಸ ಅಲ್ಲ. ಯಾವುದೇ ಹಿಂದೂ ಮುಸ್ಲಿಂ ಮಹಿಳೆಯರ ಧಾರ್ಮಿಕ ವಸ್ತ್ರದ ಮೇಲೆ ಕೈ ಹಾಕುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮೈನಾರಿಟಿ ಆರ್ಗನೈಸ್ ಸೆಕ್ರೆಟರಿ ಹಾಗೂ ಇಲ್ಲೆಲ್ಲ ನಾವೆಲ್ಲರೂ ನಾವು ಸಹೋದರಿಯರು ಮತ್ತು ನಮ್ಮೆಲ್ಲ ಜಮೇದಾರದವರು, ನಮ್ಮ ವಾಜ್ಬಾಬ್ ಆಗಲಿ ಮತ್ತು ಶಹನಾಜ್ ಅಖ್ತರ್ ನಾವೆಲ್ಲರೂ ಸೇರಿ ಇವತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲ್ಲಿಂದ ನಾವೊಂದು ಇಲ್ಲಿ ಪ್ರತಿಭಟನೆಗೆ ನಿಂತಿರೋಂಥ ವಿಷಯ ಅಂದರೆ BJP ಸರ್ಕಾರ ಕೆಲವು ದಿನಲಿಂತರೇ ಆಗಲಿ ಹೆಣ್ಮಕ್ಕಳಾಗಲಿ ಅಥವಾ ಯಾವ ನಮ್ಮ ದೇಶವಾಡಿಕೆ ಆಗಲಿ BJP ಸರ್ಕಾರ ಮಾಡೋಂಥ ಕೆಲಸಗಳೇ ಈ ಥರ ಆಗ್ತಾಯಿದೆ. ಏನಂತಂದರೆ ಮೊನ್ನೆ ನಿತೀಶ್ ಕುಮಾರ್ ಅವರು ಒಂದು ಡಾಕ್ಟ್ರಿ ಪದವಿ ಪಡೆದಂಥ ಒಂದು ಮಹಿಳೆ, ಆಕಿನ ಧಾರ್ಮಿಕ ವಸ್ತ್ರವೇನಿತ್ತು ಆ ವಸ್ತ್ರವನ್ನು ಹಿಡಿದು ಜಗ್ಗಿದಂಥ ಕೆಲಸ ಮಾಡಿದ ಭಾಳ ನೀಚ ಕೆಲಸ. ಇಂಥ ಕೆಲಸ ಮಾಡುವವರಿಗೆ ಏನು ಅಂತ ಹೇಳಬೇಕು? ನೀವು ಒಂದು CM ಆಗಿ ಈ ಥರ ಕೆಲಸ ಮಾಡ್ತೀರಾ ಅಂತಂದರೆ BJP ಸರ್ಕಾರ ಇದೇನ ಮಾಡೋಕ್ಕೆ ನೀವು ನಿಮ್ಮ ಸರ್ಕಾರನೂ ಇದು ಎಲೆಕ್ಷನ್ನಲ್ಲಿ ನಿಂದಿಸಿ ನೀವು ಸರ್ಕಾರನೂ ನೀವು ಇದು ಮಾಡ್ತಾ ಇದ್ದೀರಾ. BJP ಇದು ಒಂದು ಮಾತು ನೋಡಿರಿ, ನಿತೀಶ್ ಕುಮಾರ್ ಮಾಡಿದಂಥ ಮತ್ತು ಇವರಿಗೆ ವಿರುದ್ಧವಾಗಿ ಅವ್ರ ಸಹೋದರ ಒಬ್ಬನು ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರೇನು ಹೇಳ್ತಾ ಇದ್ದಾರೆ, ಬರೇ ಹಿಜಾಬಿಗೆ ಹಿಡಿದಿದ್ದೇವೆ ನಾವು, ಬೇರೆ ಎಲ್ಲಾದರೂ ಕೈ ಹೋದರೆ ಏನಾಗ್ತಿತ್ತು ಗತಿ ಅಂತ. ನಿಮ್ಮ ಮಾನಸಿಕ ನೋಡಿ, ನಿಮ್ಮದು ಈ ಥರ ನೀವು ಮಾನಸಿಕ ಇಟ್ಕೊಂಡು ನೀವು BJP ಸರ್ಕಾರ ನಡೆಸ್ತಾ ಇದ್ದೀರಾ. ನಿಮಗೆ ನೋಡಿದ್ರೆ ನಮಗೆ ನಾವು ಹೆಣ್ಣು ಮಕ್ಕಳಾಗಿ ಈ ಥರ ನಿಮ್ಮ ಯೋಚನೆಯನ್ನು ಇಟ್ಕೊಂಡು ನೀವು ಬಿಹಾರ UPಯಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ. BJP ಸರ್ಕಾರ ನಿಮಗೆ ನೋಡಿ ನಮಗೆ ನಾಚಿಕೆ ಬರ್ತಾ ಇದೆ. ರಾಜನೀತಿಯಲ್ಲಿ ಆಗಲಿ ಎಲ್ಲಾದರೂ ಧಾರ್ಮಿಕ ವಸ್ತ್ರವನ್ನು ಹಿಡಿದು ಜಗ್ಗುವುದು ಅಂದರೆ ನಮ್ಮ ಸಂವಿಧಾನದ ವಿರುದ್ಧ 15, 14, 15, 21, 25 ವಿರುದ್ಧವಾಗಿದೆ, ಕಲಾಂ ವಿರುದ್ಧವಾಗಿದೆ. ಇದಕ್ಕೆ ಖಂಡನೆ ನಾವೆಲ್ಲರೂ ಸೇರಿ ಖಂಡನೆ ಮಾಡಲು ಇವತ್ತು ಗುಲ್ಬರ್ಗಾ ಡಿಸ್ಟಿಕ್ನಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ DC ಆಫೀಸ್ ಮುಂದೆಗಡೆ ನಾವು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವು ಪ್ರತಿಯೊಂದಕ್ಕೆ ಪ್ರತಿಭಟನೆ ಮಾಡ್ಕೋತಾ ಇರಬೇಕಾ? ನೀವು BJP ಸರ್ಕಾರನ ಬಂದಿಡೋದು ಏನು ಮೆಸೇಜ್ ಕೊಡ್ತಾ ಇದ್ದೀರಿ? ನೀವು ಮೆಸೇಜ್ ಕೊಡ್ತಾ ಏನಿದ್ದೀರಿ? ನಮ್ಮ ಪಾಲಿಟಿಕ್ಸ್ನಲ್ಲೇ ಆಗಲಿ, ನಮ್ಮ ಸಮಾಜಕ್ಕಾಗಲಿ, ನಮ್ಮ ದೇಶಕ್ಕಾಗಲಿ ಯಾವ ಥರ ಹೆಣ್ಣು ಮಕ್ಕಳನ್ನು ನಿಮ್ಮ ಮಾನಸಿಕ ಎಷ್ಟು ರೋಗಗಳು ನಿಮ್ಮ ತುಂಬಿದೆ ಇಲ್ಲ ಹೆಣ್ಣು ಮಕ್ಕಳ ಸಲುವಾಗಿ ನಾವು ನೋಡ್ತಾ ಬರ್ತಿದ್ದೇವೆ. ಜನತೆಗಳೇ ನೀವೆಲ್ಲರೂ ಎಲ್ಲರೂ ಎಚ್ಚರಾಗಿರಿ. ನೋಡಿ ನೀವು BJP ಸರ್ಕಾರದ ಯಾವ ಥರ ಕೆಲಸ ನಡೆದಿದೆ. ಒಂದು CM ಆಗಿ ಈ ಥರ ಮಾಡ್ತಾ ಇದ್ದಿದ್ದು ಇದು ಒಳ್ಳೆ ಕೆಲಸನ? ಯಾರ ಧಾರ್ಮಿಕ ವಸ್ತ್ರ ಆಗಲಿ, ಯಾವ ಸೀರೆ ಆಗಲಿ ಅಥವಾ ಗುಂಗಟ್ಟಾಗಲಿ ಹಿಜಾಬ್ ಆಗಲಿ ಇದು ಮಾಡೋದು ನಿಮ್ಮ ತಪ್ಪು. ಇದು ಈ ಥರ ಏನು ಮಾಡ್ತಾ ಇದ್ರಲ್ಲ, ನೀವು ಸರ್ಕಾರ ನಡೆಸ್ತಾ ಇದ್ದಿರಲ್ಲ, ಇದು ಒಳ್ಳೇದಿಲ್ಲ. ಇದು ಒಂದೇ ಇಲ್ಲ, ನೀವು ಪ್ರತಿಯೊಂದು ಮುಸ್ಲಿಮರಾಗಲಿ ಅಥವಾ ಹಿಂದೂ ಮುಸ್ಲಿಂ ಯಾರಕ್ಕಾಗಲಿ ಯಾರ ಧಾರ್ಮಿಕ ವಸ್ತ್ರದ ಮೇಲೆ ಕೈ ಹಾಕಬಾರದು. ನಿತೀಶ್ ಕುಮಾರ್ ಅವರೇ ನಿಮ್ಗೆ ಎಚ್ಚರ ಕೊಡ್ತಾ ಇದ್ದೇವೆ. ಇದಕ್ಕೆ ನಾವೆಲ್ಲರೂ ನಮ್ಮ ಗೌರ್ಮೆಂಟ್ನಾಗ ನಾವು ಇದು ತಗೋತಾ ಇದ್ದೇವೆ. ಇವರಿಗೇನು ನಾವು ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು ಮತ್ತು ಇವರು ಕುರ್ಚಿಲಿಂದ ತೆಳಗೆ ಇಳಿಬೇಕು. ಈ ಥರ ನಮ್ಮ ಎಲ್ಲರೂ ಮಾತಾಗಿದೆ. ನನ್ನ ಹೆಸರು ಫಾತಿಮಾ ಶೇಖ್, ಮೈನಾರಿಟಿ ಆರ್ಗನೈಸರ್ ಸೆಕ್ರೆಟರಿ.